ಗೌರಿ ಗಣೇಶನ ಹಬ್ಬ ಶಾಂತಿಯುತವಾಗಿ ಆಚರಿಸಿ. ಜಿ. ಹರೀಶ್, ಎಎಸ್ಪಿ. ಮಸ್ಕಿ ತಾಲೂಕಿನಲ್ಲಿ ಗೌರಿ ಗಣೇಶ ಹಬ್ಬವನ್ನ ಶಾಂತಿ ಸೌಹಾರ್ದವಾಗಿ ಆಚರಿಸಲು ಸಾರ್ವಜನಿಕರು ಸಹಕಾರ ನೀಡಬೇಕು. ಅರ್ಥಪೂರ್ಣ ಆಚರಣೆಗೆ ಪ್ರತಿಯೊಬ್ಬರು ಬೇಕು ಎಂದು ರಾಯಚೂರಿನ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಜಿ. ಹರೀಶ್ ಹೇಳಿದರು. ಪಟ್ಟಣದ ಭ್ರಮರಾಂಬ ದೇವಸ್ಥಾನದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಮಂಗಳವಾರ ನಡೆದ ಶಾಂತಿ ಪಾಲನಾ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ಪಿಒಪಿ ಹಾಗೂ ರಾಸಾಯನಿಕ ಮಿಶ್ರಿತ ಬಣ್ಣಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಬಾರದು. ಪರಿಸರ ಸ್ನೇಹಿ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡಬೇಕು. ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಗಳ ಸ್ಥಾಪನೆ ಮಾಡಬೇಕು. ಸರ್ಕಾರ ರೂಪಿಸಿರುವ ನಿಯಮಗಳನ್ನು ಪಾಲಿಸಬೇಕು ಎಂದು ಸಲಹೆ ನೀಡಿದರು. ಈ ಹಬ್ಬದ ವೇಳೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದೆ ಸಂಭ್ರಮದಿಂದ ಆಚರಿಸಬೇಕು ಎಂದು ವಿವಿಧ ಸಮಿತಿ ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಮನವಿ ಮಾಡಿದರು. ಡಿಜೆ, ಧ್ವನಿವರ್ಧಕಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಎಂದರು. ಹಬ್ಬದ ವೇಳೆ ರಾತ್ರಿ 10 ರಿಂದ ಬೆಳಗ್ಗೆ 6ರವರೆಗೆ ಧ್ವನಿವರ್ಧಕ ಬಳಸುವುದನ್ನು ನಿಷೇಧಿಸಲಾಗಿದೆ. ಹಿರಿಯರಿಗೆ, ಮಕ್ಕಳಿಗೆ ಮತ್ತು ಪ್ರಾಣಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಆಯಾ ಮಂಡಳಿ ಪ್ರಮುಖರು ಎಚ್ಚರ ವಹಿಸಬೇಕು. ಅಲ್ಲದೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಎಂದು ಹೇಳಿದರು. ಸಾರ್ವಜನಿಕರು ಗಣೇಶನ ಮೂರ್ತಿ ರಸ್ತೆಯಲ್ಲಿ ಕೂಡಿಸಿ ಇತರರಿಗೆ ತೊಂದರೆ ಉಂಟು ಮಾಡಬಾರದು. ಸಣ್ಣ ಪುಟ್ಟ ಗಣೇಶನ ಮೂರ್ತಿ ಹೊರತುಪಡಿಸಿ ಉಳಿದಂತೆ ಎಲ್ಲರೂ ತಪ್ಪದೇ ವಿವಿಧ ಇಲಾಖೆಗಳಿಂದ ಪರವಾನಗಿ ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ಪರವಾನಗಿ ಕುರಿತು ಏಕಗವಾಕ್ಷಿ ವ್ಯವಸ್ಥೆಯನ್ನು ಪೊಲೀಸ್ ಠಾಣೆ ಮತ್ತು ಆಯಾ ತಾಲೂಕು ಕೇಂದ್ರಗಳು ಮತ್ತು ಗ್ರಾಮಗಳಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಪರವಾನಗಿ ನೀಡಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗಣೇಶ ಪ್ರತಿಷ್ಠಾಪಿಸುವ ಪ್ರತಿಯೊಂದು ಸ್ಥಳದಲ್ಲಿ 10 ಜನ ಸ್ವಯಂ ಸೇವಕರನ್ನ ನೇಮಕ ಮಾಡಿ ಹಾಗೂ ಕಮಿಟಿಯಲ್ಲಿ ಸದಸ್ಯರ ಕುರಿತಾದ ವರದಿ ಸಂಬಂಧಿಸಿದ ತಾಲೂಕಿನ ತಹಶೀಲ್ದಾರರಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನೀಡಬೇಕು. ನಗರದ ಪ್ರತಿಯೊಂದು ಗಣೇಶ ಪ್ರತಿಷ್ಠಾಪನಾ ಸ್ಥಳದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮತ್ತು ಹೋಂಗಾರ್ಡ್ ಸಿಬ್ಬಂದಿಯನ್ನ ನಿಯೋಜಿಸಬೇಕು. ಗಣೇಶ ವಿಸರ್ಜನಾ ಹೊಂಡದ ಬಳಿ ಪರಿಣಿತ ಈಜುಗಾರರು ಮತ್ತು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಇರುವಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ನಿರ್ದೇಶನ ನೀಡಿದರು. ನಗರದ ಪ್ರತಿಯೊಂದು ಗಣೇಶ ಪ್ರತಿಷ್ಠಾಪನಾ ಸ್ಥಳದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮತ್ತು ಹೋಂಗಾರ್ಡ್ ಸಿಬ್ಬಂದಿಯನ್ನ ನಿಯೋಜಿಸಬೇಕು. ಗಣೇಶ ವಿಸರ್ಜನಾ ಹೊಂಡದ ಬಳಿ ಪರಿಣಿತ ಈಜುಗಾರರು ಮತ್ತು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಇರುವಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ನಿರ್ದೇಶನ ನೀಡಿದರು. ನಂತರ ಮಸ್ಕಿಯ ವಿವಿಧ ಸಮುದಾಯದ ಮುಖಂಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ಲಿಂಗಸೂರು ಡಿವೈಎಸ್ಪಿ ದತ್ತತ್ತರಾಯ್ ಕರ್ನಾಡ್, ತಹಶೀಲ್ದಾರ್ ಡಾ ಮಲ್ಲಪ್ಪ ಯರಗೋಳ್, ಸಿಪಿಐ ಬಾಲಚಂದ್ರ ಲಕ್ಕಂ, ಪಿಎಸ್ಐ ಕೆ ರಂಗಯ್ಯ, ಮುದುಗಲ್ ಪಿಎಸ್ಐ ವೆಂಕಟೇಶ್ ಎಂ, ಮುಖಂಡರಾದ ಮಹದೇವಪ್ಪ ಗೌಡ, ಪೊಲೀಸ್ ಪಾಟೀಲ್, ದೊಡ್ಡಪ್ಪ ಮುರಾರಿ, ಹಿರಿಯ ಪತ್ರಕರ್ತ ಅಬ್ದುಲ್ ಅಜೀಜ್, ನಗರಸಭೆಯ ನಾಗರಾಜ, ಜೆಸ್ಕಾಂನ ವೆಂಕಟೇಶ್ ಸೇರಿದಂತೆ ಮಸ್ಕಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆ ಪದಾಧಿಕಾರಿಗಳು, ಊರಿನ ಮುಖಂಡರು ಪಾಲ್ಗೊಂಡಿದ್ದರು. ಗಣೇಶ ಆಗ್ಲಿ, ಬಕ್ರೀದ್ ಆಗ್ಲಿ, ಮೊನ್ನೆ ತಾನೇ ನಾವು ನಿನ್ನೆ ತಾನೇ ಜಾತ್ರೆ ನಡೆಸ್ಕೊಟ್ಟಿದೀವಿ. ಇದೇ ಒಂದು ಜಾಗದಲ್ಲಿ ನಡೆದಂತ ಜಾತ್ರೆ ಎಷ್ಟು ಸಂತೋಷ, ಶಾಂತಿಯಿಂದ ನಡೆಸ್ಕೊಟ್ಟಿದೀವಲ್ಲ, ಅದೇ ರೀತಿ ಇದನ್ನು ಕೂಡ ನಾವು ನೀವೆಲ್ಲರೂ ನಡೆಸ್ತೀವಿ ಅಂತಕ್ಕಂಥ ಒಂದು ಭರವಸೆ ನಿಮ್ಮ ಮೇಲಿದೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮುಂಬರುವಂತ ಒಂದು ಗಣೇಶ ಹಬ್ಬ ಒಂದು ಒಳ್ಳೆಯದನ್ನ ತಂದು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಉದ್ದೇಶಿಸಿ ಮಾಡಬೇಕು. ಇವತ್ತು ಪಕ್ಷದಲ್ಲಿ ಈ ಸಭೆಯಿಂದ ಕರೆಯಲಾಗಿದೆ. ಈಗಾಗಲೇ ತಮಗೆ ಗೊತ್ತಿದ್ದಂತೆ 6 ವರ್ಷಗಳಿಂದ ಮಸ್ಕಿಯಲ್ಲಿ ಶಾಂತಿಯನ್ನು ನೆಲೆಸಲು ಗೊತ್ತಿದ್ದಾರೆ. ಯಾರೋ ಯಾವುದೇ ರೀತಿಯ ಗಲಾಟೆಗಳಾಗದಂತೆ ಈ ಊರಿಗೆ ಗೌರವವನ್ನು ತರಬೇಕು. ಇರ್ತಕ್ಕಂಥ ಜನರು ಪ್ರತಿಯೊಬ್ಬರು ಬಹಳ ಶಾಂತಿಯಿಂದ, ಸೌಹಾರ್ದತೆಯಿಂದ ನೀವು ಏನಂತೆ ಈ ಕಿಶನ್ ಬರ್ತವೆ ಅದು ಬಹಳ ಎಲ್ಲರಿಗೂ ಒಂದು ಹೆಮ್ಮೆಯನ್ನ ತಂದುಕೊಟ್ಟಿದೆ. ಮಸ್ಕಿಯಲ್ಲಿ ಎಂಥ ಜನರಿದ್ದಾರಪ್ಪ ಅಂದ್ರೆ ಯಾವುದೇ ಒಂದು ಒಳ್ಳೆ ಹಿತಕರವಾದ ಕೆಲಸವನ್ನು ಮಾಡ್ತಾರೆ. ಎಲ್ಲರೂ ಒಬ್ಬರಿಗೊಬ್ಬರು ಸೌಹಾರ್ದಯುತವಾಗಿ ಜಾತಿ ಭೇದಗಳನ್ನು ಮಾಡಲಾರದೆ ಎಲ್ಲರೂ ಸಮಾನವಾಗಿ ನಾವು ಒಂದು ಇಲ್ಲಿ ನಡ್ಕೊಂಡು ಹೋಗ್ತೀವಿ. ಯಾವುದೇ ಹಬ್ಬಗಳು ಕೂಡ ಇದು ಯಾವುದೇ ಗಲಾಟೆ ಆಗೋದಲ್ಲ. ಯಾಕಂದ್ರೆ ಅದರ ಪುಸ್ತಕ ಮಾಡ್ತೀವಿ, ಅವರು ಕೂಡ ನಮಗೆ ಗೌರವವನ್ನು ಕೊಡ್ತಾರೆ ಮುಸ್ಲಿಮರು. ಆ ರೀತಿಯಾಗಿ ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಗಲಾಟೆಗಳನ್ನು ಮಾಡಬಾರ್ದು. ಯಾವುದೇ ಅಹಿತಕರ ಘಟನೆಗಳು ಮಾಡ್ತಿರ್ತಾವ ಅಂಥವನ್ನೆಲ್ಲ ನಾವು ದೊಡ್ಡ ತೆಗೆದುಕೊಳ್ಳದೆ ಅದನ್ನು ನಾವು ಒಳ್ಳೆಯ ರೀತಿಯಿಂದ ಭಾವನೆಯಿಂದ
ನಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರಾದ ಸನ್ಮಾನ್ಯ ಮಾತುಗೌಡ್ರೆ ಹಾಗೂ ನನ್ನ ಮಂಡಳಿಯ ಆತ್ಮೀಯ ಸಹೋದರ ಸ್ನೇಹಿತರು, ಗಣೇಶ ಹಬ್ಬ ಇದಕ್ಕಾಗಿ ಹುಟ್ಟಿತು, ಯಾವಾಗ ಹುಟ್ಟಿತು ಅದರ ಇತಿಹಾಸವನ್ನು ಹಿಂದಿನ ಯುವಕರು ಮೇಲೆ ಹಾಕುವುದು ಅವಶ್ಯವಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚು ಜನರಲ್ಲಿ ಹಂಚಲು ಲೋಕಮಾನ್ಯ ತಿಲಕರು ಈ ಗಣೇಶನ ಹಬ್ಬ ರೂಪದಲ್ಲಿ ಈ ಜನರನ್ನ ಸಂಘಟನೆ ಮಾಡ್ತಾರೆ. ಒಂದು ಭಕ್ತಿ ಭಾವದಿಂದ ಇವಾಗ ಬ್ರಿಟಿಷರು ಈ ನಮ್ಮನ್ನ ಸಭೆ ಸಮಾರಂಭ ಮಾಡಕ್ಕೆ ಅವಕಾಶ ಕೊಡ್ತಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಲೋಕಮಾನ್ಯ ತಿಲಕರು ಸಮಾಜ ಸಂಘಟನೆ, ದೇಶದ ಒಂದು ಏಕತೆ, ಒಂದು ಸಾರ್ವಭೌಮತೆಗೆ ಜನರನ್ನು ಒಗ್ಗೂಡಿಸಲು ಗಣೇಶ ಹಬ್ಬವನ್ನು ಆಚರಣೆ. ಇಂದಿನ ದೊಡ್ಡವರು ಹೇಳಿದಂತೆ ನಾವು ಹಬ್ಬದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗಳನ್ನು ಅಳವಡಿಕೆ ಮಾಡೋದು, ನಮ್ಮ ದೇಶದ ಸಂಸ್ಕೃತಿ ಒಂದು ಅಭಿರುಚಿ ಅನ್ನು ನಾವು ಅದನ್ನು ನಮ್ಮ ಹಬ್ಬದಲ್ಲಿ ಅಳವಡಿಸಿಕೊಂಡರೆ ಅದು ಬಹಳ ಉತ್ತಮ ಮಾರ್ಗದರ್ಶನವಾಗುತ್ತದೆ. ಇಂದಿನ ಪೀಳಿಗೆ ಯುವ ಗಂಡಗ ಇಂದಿನ ಯುವಕರು ಇವತ್ತು ಪಾಶ್ಚಾತ್ಯ ಸಂಸ್ಕೃತಿ ಬರೆ ಹೋಗಿರೋದು ಬಹಳ ದುರಂತ. ಇವೆಲ್ಲ ನಾವು ಹಿಂದೂ ಸಂಸ್ಕೃತಿ ಇರಲಿ, ಇನ್ನೊಂದು ಸಂಸ್ಕೃತಿ ಇರಲಿ, ನಾವು ಮೊದಲು ನಮ್ಮ ದೇಶ ನಂತರ ಸಂಸ್ಕೃತಿಯನ್ನು ಒಂದು ಭಾವಿಸಬೇಕು. ಜೊತೆಗೆ ನಾವು ಈ ಗಣೇಶ ಹಬ್ಬದಲ್ಲಿ ಈ ಹಬ್ಬ ಆಚರಣೆ ಮಾಡಕ್ಕೆ ನಮ್ಮ ಸಮಾಜದ ವತಿಯಿಂದ ಎಲ್ಲ ಸಹಕಾರ ಕೊಡ್ತಾ ಬಂದಿದೆ, ಮುಂದೆ ಕೊಡ್ತೀವಿ. ಅದರ ಬಗ್ಗೆ ಆತಂಕ ಬೇಡ. ಇಲ್ಲಿ ಏನದು ಮಾತೃತ್ವ, ಸಹೋದರತ್ವ, ಈ ಸಮಾಜದಲ್ಲಿ ಎಲ್ಲರೂ ಸಾಮರಸ್ಯದ ಭ್ರಾತೃತ್ವದ ಬಂಡಿ ಬೆಸೆಯಬೇಕು. ಪುನಃ ಯಾರು ಬಂಡಿ ಕಳಿಸುವ ಕೆಲಸ ಮಾಡಬಾರದು. ಅದಕ್ಕಾಗಿ ನಮ್ಮ ದೇಶದ ಸಂಸ್ಕೃತಿ ಅಳವಡಿಸೋಣ, ನಾವೆಲ್ಲ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳೋಣ. ಈ ಹಬ್ಬವನ್ನು ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡೋಣ. ಅದಕ್ಕೆ ನಮ್ಮ ಸಮಾಜ ಸಂಪೂರ್ಣವಾಗಿ ಸಹಕಾರ ಕೊಡುತ್ತದೆ. ಅದರಂತೆ ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳೋದೆಂದರೆ, ಈ ಮೇಲೆ ಹಬ್ಬ ನಾವು ಆಚರಣೆಗೆ ನಿರ್ಧಾರ ಮಾಡಿಲ್ಲ. ಬೇಡ ನಿರ್ಧಾರ ಮಾಡಿದರೆ ನಮ್ಮ ಗಮನಕ್ಕೆ ತಂದು ನಾವು ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಎಲ್ಲ ಗಣೇಶ ಮಂಡಳಿಗೆ ಇನ್ನೊಮ್ಮೆ ನಮ್ಮ ವಿನಂತಿ, ಎಲ್ಲರೂ ಕೂಡಿ ಶಾಂತಿ ಸೌಹಾರ್ದದಿಂದ ನಾವು ಹಬ್ಬವನ್ನು ಆಚರಣೆ ಮಾಡೋಣ. ನಮ್ಮ ಖಾಸಗಿಪುರ ಇತಿಹಾಸ ಪುಟದಲ್ಲಿ ಒಂದು ಬಹಳ ಒಳ್ಳೆಯ ಹೆಸರಿದೆ. ಆ ಹೆಸರನ್ನು ನಾವೆಲ್ಲರೂ ಕೂಡಿ ಮುಂದುವರಿಸಿ ಹೋಗೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.